ಭಾರತದ ವೀರರ ಕಥೆ ಹೇಳಲು ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಪಾಲ್ಟಿ ಬಾಯ್. ಭಾರತ್ ಹೈ ಬಿಸಿ ಬಿಸಿ ಓಟ್ಸ್. ಇದೆ ಅಲ್ವಾ? ಗುಡ್ ಮಾರ್ನಿಂಗ್. ಏನ್ ಬಾಟಿ ಬಾಯ್? ಕ್ರಿಶ್ ಯಾವಾಗಲೂ ಹೀಗ್ಯಾಕ್ ಮಾಡ್ತಾರೆ? ಅವರು ಬಾಯಿಂದ ಚಮಚೆ ಕೇಳ್ಕೊಂಡ್ರು. ಇಟ್ಸ್ ನಾಟ್ ಫನಿ. ವಾಪಸ್ ಕೊಡು. ಮೊದ್ಲು ಎಕ್ಸರ್ಸೈಸ್. ಅಯ್ಯೋ, ನೆನ್ನೆ ಮಾಡಿದ್ವಲ್ಲ. ಅರೆ, ಪ್ರತಿದಿನ ಮಾಡ್ಬೇಕು. ನಾನು ದಿನಾ ಜಾಗಿಂಗ್ ಮಾಡ್ತೀನಿ. ನಾನು ಮಾಡುದಿಲ್ಲ ಜಾಗಿಂಗ್ ವಾಕಿಂಗ್. ಹೌದಾ? ಬರ್ತೀಯಾ? ಹಿಡ್ಕೋ. ನೋಡಿ, ಶುರುವಾಯ್ತು ಕ್ರಿಶ್ ಮತ್ತು ತ್ರಿಷ್ನ ನಡುವೆ ಹಿಡಿಯಾಟ. ಅಯ್ಯೋ, ಕೊಡು. ಹುಷಾರು. ಬಾ ಬಾ, ಹಿಡ್ಕೋ. ನಿಲ್ಲು ನಿಲ್ಲು ನಿಲ್ಲು. ಹೌದಾ? ಬರ್ತೀಯಾ? ನಿಲ್ಲು. ಹಿಡ್ಕೋ. ಅಯ್ಯೋ, ತುಂಬಾ ಸ್ಲೋ. ಎಷ್ಟು ನಿಧಾನ ನೀನು. ನಿಲ್ಲು ನಿಲ್ಲು. ಸಾಕು ಕ್ರಿಶ್, ನನಗೆ ಸಾಕಾಯ್ತು. ತಗೋ ಕ್ರಿಶ್, ನಾನು ಈಗ ತಿಂಡಿ ತಿನ್ನೋಣ. ಮತ್ ಯಾಕೆ ಇಷ್ಟೊಂದು ಓಡಿಸ್ದೆ? ಯಾಕಂದ್ರೆ ಇವತ್ತಿನ ಕಾರ್ಡಿಯೋ ಮುಗೀತು. ದಿನ ಹೀಗೆ ಎಕ್ಸರ್ಸೈಸ್ ಮಾಡಿದ್ರೆ ಸ್ಟಾಮಿನಾ ಬಿಲ್ಡ್ ಆಗುತ್ತೆ ಅಲ್ವಾ ಸಂಸ್ಕೃತಿ? ಖಂಡಿತವಾಗ್ಲು. ಯೋಗ, ಧ್ಯಾನ, ಆರೋಗ್ಯಕರ ಆಹಾರ ವೈದ್ಯರನ್ನ ದೂರ ಇಡತ್ತೆ. ಅರ್ಥ ಆಯ್ತಾ? ಲೇಜಿ ಕ್ರಿಶ್. ಸಾಕು. ಝಾನ್ಸಿ ರಾಣಿ ತರ ಮಾತಾಡ್ತೀಯಾ? ಝಾನ್ಸಿ ರಾಣಿನ? ಆದ್ರೆ ಟ್ರಿಶ್ ಇವತ್ತು ಝಾನ್ಸಿಗೆ ಹೋಗಿ ಅಲ್ವಲ್ಲ? ಆದ್ರೆ ಹೋರಾಟದಲ್ಲಿ ಅವ್ರ ತರನೇ ವೀರವನಿತೆ. ವೀರವನಿತನ? ಈ ರೀತಿ ದೊಡ್ಡ ದೊಡ್ಡ ಕಥೆಗಳನ್ನೆಲ್ಲ ನಾವು ತುಂಬಾ ಕೇಳಿದೀವಿ. ಹೋರಾಟದಲ್ಲಿ ವೀರವನಿತೆ ಝಾನ್ಸಿಯ ರಾಣಿ ಅವರು. ವಾವ್ ಕ್ರಿಶ್, ನಿನಗ್ ನಿಜವಾಗ್ಲೂ ಅವ್ರ ಕಥೆ ತುಂಬಾ ಚೆನ್ನಾಗಿ ನೆನ್ಪಿದೆ. ನಮ್ಗೂ ಆ ಕಥೆ ಹೇಳ್ತೀಯ ನೀನು ಪ್ಲೀಸ್? ಹೇಳ್ತೀನಿ, ಆದ್ರೆ ಒಂದು ಷರತ್ತು. ಇವತ್ ತುಂಬಾ ಎಕ್ಸರ್ಸೈಸ್ ಮಾಡ್ಸಿದ್ಯಾ? ಟ್ರಿಶ್ ತಿನ್ಬೇಕಾಗಿರೋದ್ನ ಕೂಡ ನಾನೇ ತಿಂತೀನಿ. ಸರಿ, ತಗೋ ಇದನ್ನ. ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ಮಣಿಕರ್ಣಿಕಾ ಅಂದ್ರೆ ರಾಣಿ ಲಕ್ಷ್ಮೀಬಾಯಿ ಅವರ ಜನ್ಮ 1828ರ ಬನಾರಸ್ನಲ್ಲಿ ಒಂದು ಬ್ರಾಹ್ಮಣ ಪರಿವಾರದಲ್ಲಾಯ್ತು. ಇವರ ತಂದೆ ಮೋರೋಪಂತ್ ತಾಂಬೆ ಮತ್ತು ತಾಯಿ ಭಾಗ್ಯರಥಿ ಬಾಯಿ ಆಗಿದ್ರು. ಅವರ ತಾಯಿಯ ನಿಧನದ ನಂತರ ತಂದೆಗಿಂತ ಹೆಚ್ಚಾಗಿ ಎರಡನೇ ಪೇಶ್ವಾ ಬಾಜಿರಾವ್ ಅವರು ಮನು ಅವರನ್ನ ಕ್ಷತ್ರಿಯರ ತರ ಬೆಳೆಸ್ತಾರೆ. ನಾನಾ ಸಾಹೇಬ್ ಮತ್ತು ತಾತ್ಯಾ ತೋಪಿ ಅವ್ರ ಜೊತೆ ಕತ್ತಿ ವರಸೆ ಮಾಡ್ತಾ ಅವ್ರು ಯಾವಾಗ ದೊಡ್ಡವರಾದ್ರು ಗೊತ್ತೇ ಆಗ್ಲಿಲ್ಲ. ಎಲ್ಲಿವರೆಗೂ ನಾನಾ ಸಾಹೇಬ್ ತಾತ್ಯಾ ಟೋಪಿ ಮತ್ತೆ ಮಣಿಕರ್ಣಿಕಾ ಜೊತೆಲಿರ್ತಾರೋ ಅವ್ರನ್ನ ಯಾರು ಸೋಲ್ಸಕ್ಕಾಗಲ್ಲ. ವಾ ಮನು, ನಿನ್ನ ಕತ್ತಿ ವರ್ಷೆ ಕಲೆ ನೋಡಿ ನಾನು ಪ್ರಭಾವಿತನಾದೆ. ನಾನಾ ಸಾಹೇಬ್ರೆ, ನೀವಿನ್ನೂ ಅವಳ ಕುದುರೆ ಸವಾರಿ ನೋಡಿಲ್ಲ. ಹೌದಾ? ಸರಿ, ಹಾಗಾದ್ರೆ ಅದು ಆಗ್ಲಿ. ಯಾಕಿಲ್ಲ ಬಾದಲ್? ನೀವು ಸರಿಯಾಗಿ ಹೇಳಿದ್ರಿ. ಮನು ಮೋಡದ ಕುದುರೆ ಮೇಲೆ ಸವಾರ ಮಾಡಿಕೊಂಡು ಗಾಳಿಯೊಂದಿಗೆ ಮಾತಾಡ್ತಿದ್ದಾಳೆ. ಮಣಿಕರ್ಣಿಕಾ ಬಾಲ್ಯದಿಂದಲೇ ಛತ್ರಪತಿ ಶಿವಾಜಿ ಮಹಾರಾಜರನ್ನ ತನ್ನ ಗುರು ಅಂದ್ಕೊಂಡಿದ್ರು. ಅವ್ರ ತರನೇ ತನ್ನ ಮಾತೃಭೂಮಿನ ತುಂಬಾನೇ ಇಷ್ಟಪಟ್ಕೊಂಡ್ರು. ಕಂಪನಿ ಸರ್ಕಾರದ ಕಣ್ಣು ಝಾನ್ಸಿ ಮೇಲೆ ಬಿತ್ತು. ರಾಜ ಗಂಗಾಧರ್ಜಿ ಅವರು ಆಗ ಅಲ್ಲಿನ ರಾಜ ಆಗಿದ್ರು. ಅವರಿಗೆ ವಾರಸುದಾರರು ಇರಲಿಲ್ಲ. ಅದೇ ಕಾರಣಕ್ಕೆ ಈ ವಿಷಯ ಗೊತ್ತಿದ್ರು ಕೂಡ ರಾಜ ಗಂಗಾಧರ್ ರಾವ್ಜಿ ಅವರು ವಯಸ್ಸಿನಲ್ಲಿ ತನಗಿಂತ ದೊಡ್ಡವರಾಗಿದ್ರು. ಝಾನ್ಸಿನ ಉಳಿಸೋಕೆ ಮಣಿಕರ್ಣಿಕಾ ಅವರು ಮದುವೆ ಪ್ರಸ್ತಾವವನ್ನು ಸ್ವೀಕಾರ ಮಾಡಿದ್ರು. ಆಗ ಪೇಶ್ವೆ ಬಾಜಿರಾವ್ ದ್ವಿತೀಯ, ತಾತ್ಯಾ ಟೋಪೆ, ನಾನಾ ಸಾಹೇಬ್ ಮತ್ತು ಮಣಿಕರ್ಣಿಕಾ ಅರಮನೆಯ ಪುಸ್ತಕಾಲಯದಲ್ಲಿ ಸ್ಟ್ರಾಟಜಿ ಬಗ್ಗೆ ಚರ್ಚಿಸಲು ಭೇಟಿಯಾದಾಗ ಮಣಿಕರ್ಣಿಕಾ ಅವರು ಹೇಳಿದ್ರು, ಛತ್ರಪತಿ ಶಿವಾಜಿ ಮಹಾರಾಜರು ಸ್ವತಃ ವಿವಾಹ ಸಂಸ್ಕಾರದಿಂದ ಸ್ವರಾಜ್ಯದ ಕನಸು ಕಂಡಿದ್ರು. ಈಗ ನಾನು ಅದನ್ನೇ ಮಾಡ್ತೀನಿ. ಈ ಮದ್ವೆಯಿಂದ ಬ್ರಿಟಿಷರ ಕೆಟ್ಟ ಕಣ್ಣಿನಿಂದ ಝಾನ್ಸಿಯನ್ನು ಕಾಪಾಡಬಹುದು ಅಂತಾದ್ರೆ ಹೇಳ್ಬಿಡಿ ಮಹಾರಾಜ ಗಂಗಾಧರ್ ಅವರಿಗೆ, ಮಣಿಕರ್ಣನಿಗೆ ಈ ಪ್ರಸ್ತಾವ ಸ್ವೀಕಾರವಿದೆ ಎಂದು. ನಮ್ಮ ಯುವರಾಣಿ ಇಂಥ ಜವಾಬ್ದಾರಿ ಇಷ್ಟು ಬೇಗ ತಗೋತಿದ್ದಾರೆ. ಪೇಶ್ವೆ ಬಾಜಿರಾವ್ ಅವರು ಮಾತನಾಡುತ್ತಾ ಮಣಿಕರ್ಣಿಕಾ ಅವರನ್ನು ಪ್ರಶಂಸಿಸಿದರು. ಅಂತೂ ಗಂಗಾಧರ್ ರಾವ್ಜಿ ಮತ್ತು ಮಣಿಕಂಠ ಅವರ ಮದುವೆ ನೆರವೇರಿತು. ತಮ್ಮ ತಮ್ಮ ಕುದುರೆಯನ್ನೇರಿ
ಗಂಗಾಧರ್ ರಾವ್ಜಿ ಹಾಗೂ ರಾಣಿ ಲಕ್ಷ್ಮೀಬಾಯಿ ಅವರು ಝಾನ್ಸಿಯ ಫೋರ್ಟ್ ಅನ್ನು ಪ್ರವೇಶ ಮಾಡಿದಾಗ ಪೂರ್ತಿ ಪ್ರಜಾಜನ ಅವರನ್ನು ವೀಕ್ಷಿಸಲು ಕಾದು ಬಿದ್ರು. ಆಗ ಅವರು ತಮ್ಮ ಮಹಾರಾಣಿಯನ್ನು ಅಂಗಿಯಲ್ಲಿ ಕಂಡು ಆಶ್ಚರ್ಯಚಕಿತರಾದರು. ಆಗ ಗಂಗಾಧರ್ ರಾವ್ಜಿ ಅವರು ಘೋಷಣೆ ಮಾಡಿದರು, ಇವತ್ತಿಂದ ನಿನ್ನನ್ನ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರೆಯಲಾಗತ್ತೆ. ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜಯವಾಗಲಿ. ಆಗ ಒಮ್ಮೆಲೆ ಜನಜಂಗುಳಿಯ ಮಧ್ಯದಿಂದ ಒಂದು ನವಿಲಿನ ರೆಕ್ಕೆಯಿಂದ ಮಾಡಿದ ಹೂಗುಚ್ಚೆ ರಾಣಿಯ ಕಾಲಬುಡಕ್ಕೆ ಬಂದು ಬಿತ್ತು. ಯಾರ್ ಮಾಡಿದ್ದನ್ನ? ಇದನ್ನು ಕೇಳುತ್ತಾ ಜನಜಂಗುಳಿಯ ಮಧ್ಯದಿಂದ ಬಂದ ಒಬ್ಳು ಹುಡುಗಿ ಮಹಾರಾಣಿಯಂತೆ ಕಾಣುತ್ತಿದ್ಲು. ನನ್ ಹಾಗೆ ಕಾಣೋ ಅಂತ ಈ ಹುಡುಗಿಯ ಹೆಸರೇನು? ಜಲ್ಕಾರಿ. ಝಲ್ಕಾರಿ, ನನ್ಗೋಸ್ಕರ ಕೆಲ್ಸ ಮಾಡ್ತ್ಯಾ? ಇದು ನನ್ನ ಸೌಭಾಗ್ಯ ಅನ್ಕೊಳ್ತೀನಿ. ರಾಜ ಗಂಗಾಧರ್ ರಾವ್ ಅವರಿಗೆ ಜೈ, ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜೈ. ಡಬಲ್ ರೋಲ್? ಕೇವಲ ರೂಪ ಅಲ್ಲ, ಆ ಹೆಂಗಸಿನ ಗುಣ ಕೂಡ ಲಕ್ಷ್ಮೀಬಾಯಿನ ತುಂಬಾ ಹೋಲ್ತಾ ಇತ್ತು. ಅದೇ ಕಾರಣಕ್ಕೆ ಆ ಹೆಂಗಸು ರಾಣಿ ಲಕ್ಷ್ಮೀಬಾಯಿ ಅವರ ತುಂಬಾ ಪ್ರಿಯವಾದ ಸೇವಕಿಯಾದ್ಲು. ಆ ಹೆಂಗಸು ರಾಣಿ ಲಕ್ಷ್ಮೀಬಾಯಿನ ನೆರಳಿನಂತೆ ಜೊತೆಯಾಗಿರ್ತಿದ್ಲು. ರಾಣಿ ಲಕ್ಷ್ಮೀಬಾಯಿ ಕೇವಲ ಆ ಹೆಂಗಸ್ನಷ್ಟೇ ಅಲ್ಲ, ತನ್ನ ಎಲ್ಲಾ ಪ್ರಜೆಗಳನ್ನು ತನ್ನವರಂತೆ ಭಾವಿಸ್ತಾ ಇದ್ಲು. ಎಲ್ರೂ ಹೊಸ ರಾಣಿನ ತುಂಬಾ ಇಷ್ಟಪಡ್ತಾ ಇದ್ರು. ಈಗ ತನ್ನ ರಾಜಕುಮಾರನ ಬಗ್ಗೆ ಪ್ರತಿಜ್ಞೆ ಮಾಡ್ತಾ ಇದ್ರು. ಆದ್ರೆ ಹುಟ್ಟೋವಾಗ್ಲೇ ರಾಜಕುಮಾರ ತೀರ್ಕೊಂಡಿದ್ದ. ರಾಣಿ ಬೇಜಾರಾಗಿದ್ಲು. ರಾಜ ಹುಷಾರ್ ತಪ್ಪದ. ಈಗ ಝಾನ್ಸಿನ ಕಿತ್ಕೊಳಕ್ ನೋಡ್ತಾ ಇದ್ರು ಕಂಪನಿ ಸರ್ಕಾರ. ಮೇಜರ್ ಆಲೈಸ್, ಝಾನ್ಸಿಯ ಗಂಗಾಧರ್ ರಾವ್ ಅವರಿಗೆ ಸ್ವಂತ ಮಗು ಇಲ್ಲ. ಮತ್ತೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಕಾನೂನ್ ಪ್ರಕಾರ ಯಾವುದೇ ಹಿಂದೂ ರಾಜ ಅವನ ಮಗು ಅಲ್ಲದೆ ಬೇರೆಯವ್ರನ್ನ ಉತ್ತರಾಧಿಕಾರಿಯಾಗಿ ಮಾಡಿದ್ರೆ ಅವಾಗ ನಾವು ಆ ರಾಜನ ಈಸ್ಟ್ ಇಂಡಿಯಾ ಕಂಪನಿ ಕೈ ಕೆಳಗ್ ಬರುತ್ತೆ. ರೈಟ್ ಕ್ಯಾಪ್ಟನ್ ಮಾರ್ಟಿನ್. ಅಂದ್ರೆ ಆದಷ್ಟು ಬೇಗ ಝಾನ್ಸಿ ನಮ್ಮ ಪಾಲಾಗತ್ತೆ. ಝಾನ್ಸಿ ಯಾವತ್ತು ಬ್ರಿಟಿಷರಿಗೆ ಸೇರಲ್ಲ. ನಾನು ಮತ್ತೆ ರಾಜ ನಿರ್ಧಾರ ಮಾಡಿದೀವಿ, ನಾವ್ ಅವ್ರ ತಮ್ಮನ್ ಮಗನ ದತ್ತು ತಗೋತೀವಿ. ಇವತ್ತಿಂದ ಈ ಮಗುನೇ ನಮ್ಮ ದತ್ತು ಪುತ್ರ. ಮತ್ತೆ ಝಾನ್ಸಿಯ ಯುವರಾಜ ದಾಮೋದರ್ ರಾವ್ ಆಗ್ತಾನೆ. ಇವನು ದೊಡ್ಡವನಾಗೋವರೆಗೂ ಈ ರಾಜ್ಯದ ಜವಾಬ್ದಾರಿಯನ್ನ ನಾನು ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಕೊಡ್ತಾ ಇದ್ದೀನಿ. ಆದರೆ ಈ ಸಂತೋಷ ಹೆಚ್ಚು ಸಮಯದವರೆಗೆ ಉಳಿಯಲಿಲ್ಲ. ಮಹಾರಾಜ್ ಗಂಗಾಧರ್ ರವರು ಸ್ವರ್ಗಸ್ಥರಾದರು ಮತ್ತು ಕಂಪನಿ ಸರ್ಕಾರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ಅಂತರ್ಗತ ಝಾನ್ಸಿ ಮೇಲೆ ದಂಡೆತ್ತಿ ಬರಲು ನಿರ್ಧರಿಸಿದರು. ಈ ಬ್ರಿಟಿಷರ ಪ್ರಕಾರ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ಕಡೆಯಿಂದ ದತ್ತು ತಗೊಂಡಿರೋ ದಾಮೋದರ್ ರಾವ್ ಉತ್ತರಾಧಿಕಾರಿ ಆಗೋ ಹಾಗಿಲ್ವಂತೆ. ಆದ್ರೆ ಸ್ವಂತ ಮಗು ಮತ್ತೆ ದತ್ತು ತಗೊಂಡಿರೋ ಮಗು ಮಧ್ಯೆ ಭೇದನ ಈ ಬ್ರಿಟಿಷರು ಮಾಡ್ಬೋದು, ಆದ್ರೆ ನಾವಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಭಗವಂತ ಶ್ರೀಕೃಷ್ಣ ದೇವಕಿ ಅವ್ರ ಮಗ ಆಗೋಕ್ಕೂ ಮುಂಚೆ ಯಶೋಧ ಅವರ ಮುದ್ದು ಮಗ ಆಗಿದ್ದ. ಅದಕ್ಕೆ ನಾನು ನನ್ ಮಗನ್ ಹಕ್ಕನ್ನ ಯಾರಿಗೂ ಕಿತ್ಕೊಳ್ಳೋದಿಕ್ ಬಿಡೋದಿಲ್ಲ. ರಾಣಿ ಲಕ್ಷ್ಮೀಬಾಯಿ ಕಾನೂನಿನ ಪುಸ್ತಕಗಳನ್ನ ಓದಿದ್ರು. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ನ ವಿರೋಧ ಮಾಡ್ತಾ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರು. ಕಾನೂನಿನ ಪ್ರಕಾರ ಝಾನ್ಸಿ ಮೇಲೆ ಅವರು ಅಧಿಕಾರ ಚಲಾಯಿಸಕ್ಕಾಗಲ್ಲ ಅಂತ. ಆದ್ರೆ ಅವ್ರಿಗೆ ಗೊತ್ತಿತ್ತು, ಬ್ರಿಟಿಷ್ ಸರ್ಕಾರ ಮಾತಿನ ಮುಖಾಂತರ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ಅಂತ. ಅದಕ್ಕೆ ಅವರು ಅದರ ಜೊತೆಗೆ ತನ್ನ ಸೈನ್ಯನ ಸಿದ್ಧ ಮಾಡ್ಕೊಳ್ತಾ ಇದ್ರು. ಅದರಲ್ಲಿ ಹೆಂಗಸರು ಕೂಡ ಇದ್ರು. ಝಲ್ಕಾರಿ, ಇವತ್ತಿಂದ ಹೆಣ್ಮಕ್ಳ ಈ ಸೇನೆಗೆ ನಿನ್ನ ಕಮಾಂಡರ್ ಮಾಡ್ತಿದ್ದೀನಿ. ಝಾನ್ಸಿ ಮತ್ತೆ ನಿಮ್ಮ ರಕ್ಷಣೆಗೋಸ್ಕರ ಹೋರಾಡೋದು ನನ್ನ ಸೌಭಾಗ್ಯ. ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜೈ, ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜೈ, ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜೈ, ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಜೈ. ಜೈ! ಕೇವಲ ಝಾನ್ಸಿಲಿ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆನಲ್ಲಿ ಈಗ ಸ್ವತಂತ್ರದ ಬೆಂಕಿ ಹರಡೋಕ್ ಶುರುವಾಯ್ತು. ಅದನ್ನ ಆರಿಸೋದಕ್ಕೋಸ್ಕರ ಕಂಪನಿ ಸರ್ಕಾರ ಸರ್ ಯು ರೋಸ್ ನ ಕಳಿಸಿದ್ರು. ಅವರು ಒಂದು ದೊಡ್ಡ ಸೈನ್ಯನ ತಗೊಂಡು ಝಾನ್ಸಿ ಕಡೆ ಹೊರಟ್ರು. ಜನನಿ ಜನ್ಮಭೂಮಿಷ್ಠ ಸ್ವರ್ಗದಪಿ ಗರಿಯಸಿ. ತಾಯಿ ಮತ್ತೆ ತಾಯಿ ಭೂಮಿ ಸ್ವರ್ಗಕ್ಕಿಂತ ದೊಡ್ಡದು. ಅದಕ್ಕೆ ಅದರ ರಕ್ಷಣೆಗೋಸ್ಕರ ನಾವು ಹೋರಾಡ್ತೀವಿ, ಸಾಯ್ತೀವಿ. ಆದ್ರೆ ಹಿಂದೆ ಸರಿಯಲ್ಲ. ನಾನು ನನ್ ಪ್ರಾಣ ಕೊಡ್ತೀನಿ, ಆದ್ರೆ ನಾನು ನನ್ ಝಾನ್ಸಿನ ಯಾರಿಗೂ ಕೊಡಲ್ಲ. ಜೈ ಭವಾನಿ! ಜೈ ಭವಾನಿ! ಜೈ ಭವಾನಿ! ಜೈ ಭವಾನಿ! ಅಯ್ಯೋ,
ಅಯ್ಯೋ ಈ ಸ್ಟೋರಿ ಬೋರ್ಡ್ ಆಫ್ ಹೇಗಾಗೋಯ್ತು. ಇನ್ನು ಕತೆ ಬಾಕಿ ಇದೆಯಲ್ಲ, ನನಗೆ ಗೊತ್ತಾಗ್ಬೇಕು. ಅದು ರಾಣಿ ಝಾನ್ಸಿ ಅವ್ರು ಕಾಪಾಡ್ಕೊಂಡ್ರ ಮತ್ತೆ ಅವರು ಬ್ರಿಟಿಷರ್ನ ಸೋಲ್ಸಿದ್ರ? ಹೇಳ್ತೀನಿ ಬಾಲ್ಟಿ ಬಾಯ್, ಎಲ್ಲ ಹೇಳ್ತೀನಿ. ಆದ್ರೆ ಝಾನ್ಸಿ ರಾಣಿಯ ಕಥೆಯ ಪಾರ್ಟ್ 2 ನಲ್ಲಿ ನೀನು ಮತ್ತೆ ಇದನ್ನ ಕೇಳ್ತಾ ಇರೋರು ಮತ್ತೆ ಎಲ್ಲ ಸ್ನೇಹಿತರು ಒಂದು ನೆನಪಿಟ್ಕೊಳ್ಳಿ. ಶತ್ರುರುಂಡ ಚಂಡಾಡಿದ ವೀರ ವನಿತೆಯ ಕಥೆ ಕೇಳಿದೆವು. ಅವಳೇ ಧೀರ ಗಂಡಿನ ಹಾಗೆ ಹೋರಾಡಿದ ನಮ್ಮ ಝಾನ್ಸಿ ರಾಣಿ. ಹೆಮ್ಮೆಯಿಂದ ಹೇಳಿ, ಭಾರತ್ ಹೈ ಹಮ್. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.